ಅದರಂತೆ ಅವನ 11 ಅಕ್ಷೋಹಿಣಿ ಸೈನ್ಯವು ಕೃಪ, ದ್ರೋಣ, ಶಲ್ಯ, ಜಯದ್ರಥ, ಕೃತವರ್ಮ, ಅಶ್ವತ್ಥಾಮ, ರಾಧೇಯ, ಭೂರಿಶ್ರವಸ್, ಬಾಹ್ಲಿಕ, ಶಕುನಿ, ಸೋಮದತ್ತ ಇವರುಗಳ ಮುಂದಾಳ್ತನದಲ್ಲಿ ಮಾರನೇ ಬೆಳಿಗ್ಗೆ ಹೊರಟಿತು. ಹೊರಡುವ ಮುಂಚೆ ಇವರೆಲ್ಲರ ಮಧ್ಯದಲ್ಲಿ ಭೀಷ್ಮನಿದ್ದಲ್ಲಿಗೆ ಬಂದು ಕೈಜೋಡಿಸಿ ದುರ್ಯೋಧನನು, ಅಜ್ಜ, ಇರುವೆ ಸಾಲಿನಂತೆ ಕುರುಕ್ಷೇತ್ರಕ್ಕೆ ಹೊರಟಿರುವ ಈ ಸೈನ್ಯವನ್ನು ನೋಡು. ಇದಕ್ಕೊಬ್ಬ ಸೇನಾನಿ ಅಗತ್ಯವಿದೆ. ನೀನು ನನ್ನ ಜೊತೆ ಇರುವಾಗ ನಾನು ಈ ಸ್ಥಾನಕ್ಕೆ ಬೇರೆ ಯಾರನ್ನೂ ಯೋಚಿಸಲಾರೆ. ನೀನೇ ಇದನ್ನು ಮುನ್ನಡೆಸಿ ಯುದ್ಧವನ್ನು ಗೆದ್ದುಕೊಡಬೇಕು. ನೀನು ಸೇನಾಧಿಪತ್ಯವನ್ನು ಒಪ್ಪಿಕೊಂಡರೆ ನಮಗೆ ಭಯವಿಲ್ಲ. ದಯವಿಟ್ಟು ಒಪ್ಪಿಕೋ ಅಜ್ಜ ಎಂದು ಪಾದಮುಟ್ಟಿ ನಮಸ್ಕರಿಸಿದನು. ಭೀಷ್ಮನು, ಮಗು, ಒಪ್ಪಿಕೊಳ್ಳುವುದಕ್ಕೆ ಮುಂಚೆ ನಾನು ಒಂದು ಸಂಗತಿಯನ್ನು ನಿನಗೆ ತಿಳಿಸಲೇಬೇಕು. ನನಗೆ ಪಾಂಡವರು ನಿನ್ನಷ್ಟೇ ಪ್ರಿಯರು. ಪಾಂಡುವಿನ ಮಕ್ಕಳನ್ನು ಕೊಲ್ಲಲಾರೆ. ಆದರೆ ನನ್ನಿಂದಾದಷ್ಟು ನಿರ್ವಂಚನೆಯಿಂದ ಯುದ್ಧ ಮಾಡುತ್ತೇನೆ. ಅವರ ಸೈನ್ಯವನ್ನು ದಿನಕ್ಕೆ 10,000 ಲೆಕ್ಕದಲ್ಲಿ ನಾಶ ಮಾಡುತ್ತೇನೆ. ಲೋಕದಲ್ಲಿ ಅರ್ಜುನನನ್ನು ಬಿಟ್ಟರೆ ನನಗೆ ಸಮಾನರು ಯಾರೂ ಇಲ್ಲ. ಅವನು ಮಾತ್ರ ನನಗಿಂತಲೂ ಹೆಚ್ಚು ಮತ್ತು ಅವನು ಮಾತ್ರ ನನ್ನನ್ನು ಸೋಲಿಸಬಲ್ಲ, ಹಾಗೆ ಕೊಲ್ಲಲೂ ಬಲ್ಲ. ಇನ್ನೊಂದು ಸಂಗತಿಯೆಂದರೆ ನಾನು ಯುದ್ಧ ಮಾಡಬೇಕಾದರೆ ರಾಧೇಯನಿರಕೂಡದು. ನೀನು ನಮ್ಮಿಬ್ಬರಲ್ಲಿ ಒಬ್ಬರನ್ನು ಮಾತ್ರ ಆರಿಸಿಕೊಳ್ಳಬೇಕು. ಇದನ್ನು ನೀನು ನಡೆಸಿಕೊಡುವೆಯಾದರೆ ನಾನು ಸೇನಾಧಿಪತ್ಯವನ್ನು ಒಪ್ಪಿಕೊಳ್ಳುತ್ತೇನೆ ಎಂದನು. ದುರ್ಯೋಧನನಿಗೆ ಏನು ಹೇಳಬೇಕೆಂದೇ ತೋರಲಿಲ್ಲ. ಅಜ್ಜನು ತನ್ನ ಮಿತ್ರನಿಗೆ ತೋರಿದ ಅನಾದರವನ್ನು ನುಂಗುವುದಾದರೂ ಹೇಗೆ ಅಂತ ಬಹಳ ಬೇಜಾರಿನಿಂದ ಏನು ಮಾಡುವುದು ಅಂತ ಯೋಚನೆ ಮಾಡುತ್ತಿದ್ದಾಗ ಅವನ ಸಹಾಯಕ್ಕೆ ಬಂದ ರಾಧೇಯನು, ದುರ್ಯೋಧನ, ಚಿಂತಿಸಬೇಡ, ನನಗೇನೂ ಬೇಸರವಿಲ್ಲ. ಭೀಷ್ಮರು ಬದುಕಿರುವವರೆಗೆ ನಾನು ಯುದ್ಧ ಮಾಡುವುದಿಲ್ಲ. ನಂತರ ರಣರಂಗದಲ್ಲಿ ಬಂದು ಯುದ್ಧ ಮಾಡುತ್ತೇನೆ. ಭೀಷ್ಮರು ಕೊಲ್ಲುವುದಿಲ್ಲ ಅಂತ ಹೇಳಿದರಲ್ಲ, ಆ ಅರ್ಜುನನನ್ನು ನಾನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಭೀಷ್ಮನು ಅವಭೃತ ಸ್ನಾನ ಮಾಡಿ ಸೇನಾ ನಾಯಕನ ಪಟ್ಟವನ್ನು ವಹಿಸಿಕೊಂಡರು. ಸೈನ್ಯವು ಕುರುಕ್ಷೇತ್ರದ ಕಡೆಗೆ ಹೊರಟಿತು. ಇತ್ತ ಸಭೆಯಲ್ಲಿ ನಡೆದುದೆಲ್ಲವನ್ನೂ ಕುಂತಿಗೆ ಹೇಳುತ್ತಿದ್ದ ವಿದುರನು, ಈ ದುರಹಂಕಾರಿ ದುರ್ಯೋಧನನ ಮೂರ್ಖತನದಿಂದ ನನಗೆ ದುಃಖವಾಗಿದೆ. ಸಂಧಿ ಮಾಡಿಕೊಳ್ಳಬೇಕೆಂಬ ಯುಧಿಷ್ಠಿರನ ಯಾವ ಪ್ರಯತ್ನಕ್ಕೂ ಅವನು ಒಪ್ಪುತ್ತಿಲ್ಲ. ಯುಧಿಷ್ಠಿರನ ಬಳಿ ಬಲವಾದ ಸೈನ್ಯವಿದೆ. ಅವನು ಯುದ್ಧದಲ್ಲಿ ಗೆಲ್ಲುತ್ತಾನೆ. ದುರ್ಯೋಧನ ನಮ್ಮ ಯಾರ ಮಾತೂ ಕೇಳುವುದಿಲ್ಲ. ಅವನಿಗೆ ಶಕುನಿ, ರಾಧೇಯ, ದುಶ್ಯಾಸನರು ಹೇಳಿದ್ದೇ ವೇದವಾಕ್ಯ. ಬರಲಿರುವ ಈ ಸರ್ವನಾಶವನ್ನು ಚಿಂತಿಸುತ್ತಾ ನನಗೆ ಅನೇಕ ದಿನಗಳಿಂದ ನಿದ್ದೆ ಬಾರದಂತಾಗಿದೆ ಎಂದನು. ಹೀಗೆ ಹೇಳುತ್ತಿರುವಾಗ ಕುಂತಿ ಮೌನವಾಗಿ ಕೇಳುತ್ತಿದ್ದಳು. ಕುಂತಿಗೆ ಯುದ್ಧದ ಚಿಂತೆಯನ್ನು ಮನಸ್ಸಿನಿಂದ ತೆಗೆದುಹಾಕುವುದಕ್ಕೆ ಆಗ್ತಾನೇ ಇರ್ತಿರಲಿಲ್ಲ. ತನ್ನ ಮಕ್ಕಳು ಶೂರರು ಅಂತ ಅವಳಿಗೆ ಗೊತ್ತು. ಆದರೆ ಕೌರವ ಸೇನೆ, ಅದರಲ್ಲೂ ಭೀಷ್ಮರ ನಾಯಕತ್ವವನ್ನು ನೆನೆದು ಅವಳಿಗೆ ಹೆದರಿಕೆಯಾಯಿತು. ಇನ್ನೊಂದು ಚಿಂತೆ ರಾಧೇಯನದು. ಅವನಿಗೆ ಅರ್ಜುನನನ್ನು ಕಂಡರೆ ಎಷ್ಟು ದ್ವೇಷವೆಂದರೆ ದುರ್ಯೋಧನನಿಗೆ ಪಾಂಡವರ ಮೇಲೆ ಅಷ್ಟು ದ್ವೇಷ ಇಲ್ಲವೆನ್ನಬಹುದು. ಅವಳು ಯೋಚಿಸಿ ಯೋಚಿಸಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರುತ್ತಾಳೆ. ಒಬ್ಬಳೇ ಗಂಗಾ ತೀರಕ್ಕೆ ಹೊರಟಳು. ಮಠಮಠ ಮಧ್ಯಾಹ್ನ ರಾಧೇಯನು ಸೂರ್ಯನ ಕಡೆ ತಿರುಗಿ ಕಣ್ಣು ಮುಚ್ಚಿ ಕೈಗಳನ್ನು ಮೇಲಕ್ಕೆತ್ತಿ ಜೋಡಿಸಿಕೊಂಡು ಧ್ಯಾನಮಗ್ನನಾಗಿದ್ದ. ಅವಳು ಅವನ ಹಿಂಬದಿಯಲ್ಲಿ ಹೋಗಿ ನಿಂತಳು. ಅವನ ನೆರಳಿನಲ್ಲಿ ಅವಳು ಬಿಸಿಲಿನ ಪ್ರಖರತೆಯನ್ನು ತಪ್ಪಿಸಿಕೊಂಡು ಅವನ ಧ್ಯಾನ ಮುಗಿಯುವವರೆಗೂ ಕಾದಳು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.